ನಾನು ಯಾವಾಗಲೂ ಅವ್ರಿಗೆ ನಾನು ಇಲ್ಲಿ ಥಿಯೇಟ್ರಿಗೆ ಬಂದಾಗ ನಾನು ಸಿನಿಮಾ ನಟಿ ಆದಾಗ ನನಗೆ ತುಂಬ ಸಪೋರ್ಟ್ ಮಾಡೋರು. ನಾನು ಯಾವಾಗಲೂ ಅಪ್ಪಾಜಿ ಅಪ್ಪಾಜಿ ಅಂತಲೇ ಕರಿತಿದ್ದೆ. ಅವ್ರಿಗೆ ಶುಗರ್ ಬಂದು ಹುಷಾರಿಲ್ಲ ಅಂದ್ರೂ ನಾನು ಅಪ್ಪಾಜಿ ನಾನು ಹಿಂಗೆ ಪಾಂಡುಪುರದಲ್ಲಿ ನಾನು ಒಂದು ನಾಟಕದ ಒಂದು ಉದ್ಘಾಟನೆ ಮಾಡ್ತಾಯಿದ್ದೀನಿ, ನೀವು ಆ ಸಮಾರಂಭಕ್ಕೆ ಬರಬೇಕು ಅಂತ ಕೇಳಿದೆ. ಇಲ್ಲ ನನ್ನ ಮಗಳೇ ಬರ್ತೀನಿ, ಹುಷಾರಿಲ್ಲದೆ ಇರೋ ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿಂದನೂ ಪಾಪ ಅವರು ಪಾಂಡುಪುರಕ್ಕೆ ಹುಷಾರಿಲ್ಲದೆ ಇದ್ರೂ ಕೂಡ ನಂದು ಸಂಘಕ್ಕೆ ಬಂದು ಪಾಂಡುಪುರಕ್ಕೆ ಬಂದು ಒಂದು ಸ್ಕೂಲ್ನ ಉದ್ಘಾಟನೆಯನ್ನು ಮಾಡಿದರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಅವರು ತುಂಬ ಎಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಸ್ವಲ್ಪನೂ ಅಹಂಕಾರ ಇರಲಿಲ್ಲ. ಚಿಕ್ಕವ್ರನ್ನ ತುಂಬ ಪುಷ್ ಮಾಡ್ತಿದ್ರು. ಇಲ್ಲಮ್ಮ ನೀನು ಚೆನ್ನಾಗಿ ಮಾಡ್ತೀಯಾ, ಮಾಡು, ನೀನು ಹಂಗೆ ಇರು, ಈ ಥರ ಮಾಡು, ಒಳ್ಳೆ ಕೆಲಸ ಮಾಡ್ತಿದ್ಯಾ, ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಿದ್ರು. ಅವರ ಆತ್ಮಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅಪ್ಪಾಜಿ ನಿಮ್ಮಂಥ ಹಾಸ್ಯ ಕಲಾವಿದ್ರು ಮತ್ತೆ ಹುಟ್ಟಲ್ಲ ಅಂತ ನಾನು ಅನ್ಕೊತೀನಿ. ಅಷ್ಟೇ ಮೃದು ಸ್ವಭಾವ. ನಂಗೆ ತುಂಬ ದುಃಖ ಆಗ್ತಿದೆ, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಬ್ಯಾಂಕ್ ಜನಾರ್ದನ್ ಅವರು ಈಗ ನಿಧನ ಆಗಿರೋದು ನಮಗೆಲ್ರಿಗೂ ದುಃಖನೇ ಆಗಿದೆ. ಆದರೆ ಅವರು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಮಾಡಿದ್ದೇ ಒಂದು ಒಳ್ಳೆಯ ಉದ್ದೇಶದಿಂದ. ಆ ಉದ್ದೇಶನೂ ಕೂಡ ಸಮರ್ಪಕವಾಗಿ ಅವ್ರು ನಡೆಸ್ಕೊಂಡ್ಬಂದರು. ಮತ್ತು ನಮ್ಮ ಸಂಘದಲ್ಲಿ, ನಮ್ಮ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಲ್ಲಿ ಬ್ಯಾಂಕ್ ಜನಾರ್ದನ್ ಅವರೇ ಆಗಲಿ, ಪದ್ಮಿನಿ ನಂದನೆ ಆಗಲಿ, ಡಿಂಗ್ರಿನ ಅವರೇ ಆಗಲಿ, ಮೂಗ್ ಸುರೇಶ್ ಆಗಲಿ, ಯಾರೇ ಆದರೂ ಕೂಡ ಒಂದು ಒಳ್ಳೆಯ ಒಂದು ಸೌಕರ್ಯ ಕಲ್ಪಿಸ್ಕೊಟ್ರು ನಮ್ಮ ಬಡ ಕಲಾವಿದರಿಗೆ, ಅಂದರೆ ಪೋಷಕ ಕಲಾವಿದರಿಗೆ. ಡೆತ್ ಫಂಡ್ ಅಂತ ಒಂದು ಮಾಡಿದ್ರು. ಯಾರೇ ಸತ್ಲಿ ನಮ್ಮ ಸಂಘದ ಮೆಂಬರ್ಗಳೇ ಆಗಲಿ, ಕಲಾವಿದರೇ ಆಗಲಿ, ಯಾರೇ ಸತ್ರು ಒಂದು 25,000 ಅಂತ ಅವ್ರ ಮನೆಗೆ ತಲುಪಿಸ್ತಾಯಿದ್ರು. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರ ಇದರಲ್ಲಿ ಕಾಲದಲ್ಲಿ. ಅಂಥವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವ್ರ ಜೊತೆ ನಾನು ಒಂದು 2 ಸೀರಿಯಲ್ 2 ಸಿನಿಮಾ ಎಲ್ಲ ಮಾಡಿದ್ದೀನಿ ಹಾಸ್ಯ ನಟಿಯಾಗಿ. ಇವತ್ತು ಅವ್ರು ಹೋಗಿರೋದ್ರಿಂದ ನಮ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇನ್ನೂ ಸ್ವಲ್ಪ ದಿನ ಬದುಕಬೇಕಾಯಿತು. ಹಾಸ್ಯ ಕಲಾವಿದರೆಲ್ಲನೂ ಇವತ್ತು ಇತ್ತೀಚೆಗೆ ಯಾರೂ ಇಲ್ಲ. ನಿಮಗೆ ಎಲ್ರಿಗೂ ಗೊತ್ತಿದೆ, ಎಷ್ಟೋ ಜನ ಹಾಸ್ಯ ಕಲಾವಿದರು ಬರ್ತಿದ್ದಾರೆ, ಆದರೆ ಹಳೆ ಕಲಾವಿದರ ಥರ ಯಾರೂ ಇಲ್ಲ. ಆದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೂ ನಮ್ಮ ಸಂಘದಲ್ಲಿ, ಕರ್ನಾಟಕ ಪೋಷಕ ಕಲಾವಿದರ ಸಂಘದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಗೋ ಥರ ಅವರು ಸದ್ಗತಿಯನ್ನು ಹೊಂದಲಿ. ನನ್ನ ಮತ್ತು ಬ್ಯಾಂಕ್ ಜನಾರ್ದನ್ ಅವರ ಒಂದು ಪರಿಚಯ ಸ್ನೇಹ ಆಗಿ ಸುಮಾರು 10 ವರ್ಷಗಳ ಮೇಲೆ ಆಯಿತು. ಅವ್ರನ್ನ ಹೋಗಿ ಕೇಳಿದೆ, ಬಿ ರಾಮಮೂರ್ತಿ ಅವ್ರು ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಸ್ನೇಹಿತರು, ಅವ್ರು ಪರಿಚಯ ಮಾಡಿಕೊಟ್ರು. ಏನಪ್ಪ ನೀನು ಅಲ್ಲಿ ಇಲ್ಲಿ ಪಾತ್ರ ಮಾಡ್ತಾ ಇದ್ದೀಯಾ, ನಮ್ಮ ಅಸೋಸಿಯೇಷನಲ್ಲಿ ನೀವು ಯಾಕೆ ಮೆಂಬರ್ ಆಗಬಾರ್ದು, ನಿಮಗೂ ಸಹಾಯ ಸಿಗುತ್ತೆ, ನಮ್ಮ ಕಲಾವಿದರಲ್ಲಿ ಇರ್ತಾರೆ, ನೀವು ಬೆಳೆಯೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನನಗೆ ಭಾಳ ಪ್ರೋತ್ಸಾಹ ಮಾಡಿದ್ರು. ಪ್ರೋತ್ಸಾಹ ಮಾಡಿ ನನಗೆ ಮಾತಾಡಿ ನಮ್ಗೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಲ್ಲಿ ನನ್ನ ಮೆಂಬರಾಗಿ ಮಾಡ್ಕೊಂಡ್ಮೇಲೆ ನನ್ನ ಆರೋಗ್ಯ ದೃಷ್ಟಿಗೆ ಬಂದಾಗಲೂ ಸುತ ನಮಗೆ ಈಗಿರೋಂಥವ್ರು ಅಷ್ಟೇ, ಅವರು ಅಷ್ಟೇ ನನಗೆ ಆರೋಗ್ಯ ದೃಷ್ಟಿಯಲ್ಲಿ ನಮಗೆ ಸಹಕಾರ, ಆರ್ಥಿಕವಾಗಿ ಸಹಕಾರದಿಂದ ಮತ್ತು ಅಕಾಡೆಮಿಯಿಂದ ಮತ್ತು ಒಕ್ಕೂಟದಿಂದ ನಮ್ಮ ಆರೋಗ್ಯ ದೃಷ್ಟಿಗೆ ಸಹಾಯ ಮಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಸಹಾಯ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ. ಅವರು ತುಂಬ ಸಹೃದಯ ಮನಸ್ಸಿನವರು, ನಮ್ಮ ಹಿತೈಷಿಗಳು. ನಾವು ಯಾವಾಗಲೇ ಸಿಕ್ಕಿದ ಪ್ರೀತಿಯಿಂದ ಮಾತಾಡ್ಸೋರು. ಆವಾಗ ಹೋಗಿ ಅವ್ರ ಮನೆ ಹತ್ರ ನಾನು ಮಾತಾಡ್ತಾ ಇದ್ದೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಇವತ್ತಿನ ದಿವಸ ತುಂಬಲಾರದ ನಷ್ಟ ಆಗಿದೆ. ಕನ್ನಡ ಚಿತ್ರ ಅಂತಂದರೆ ಹಾಸ್ಯ ನಟರು ಅಂತಂದರೆ ನಂಬರ್ 1 ಸ್ಥಾನದಲ್ಲಿ ನಿಂತವರು ನರಸಿಂಹರಾಜು ತಕ್ಷಣ ನಾನು ಕಂಡಂಗೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು, ಇನ್ನೂ ಕೆಲವರು ಬೆರಳಷ್ಟು ಜನ ಇದ್ದಾರೆ. ಇವತ್ತಿನ ದಿವಸ ಅವ್ರನ್ನ ಕಳ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ. ತುಂಬ ದುಃಖ ಆಗ್ತಾಯಿದೆ. ನಮ್ಮ ಸ್ನೇಹಿತರು, ಆತ್ಮೀಯರು, ಭಗವಂತ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಕುಟುಂಬದವರಿಗೆ ಈ ದುಃಖ ಭರಿಸೋವಂಥ ಶಕ್ತಿ ಕೊಡಬೇಕು ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ನಮ್ಮ ಪೋಷಕ ಕಲಾವಿದರ ಸಂಘದಲ್ಲಿರುವಂಥ ಕಲಾವಿದರ ಸ್ಥಿತಿ ತುಂಬ ಹೀನ ಸ್ಥಿತಿಯಲ್ಲಿದೆ. ಯಾಕೆಂದರೆ ಆರ್ಥಿಕವಾಗಿ ನಾವು ಯಾರೂ ಫೈನಾನ್ಷಿಯಲಿ ನಮಗೇನು ಸಪೋರ್ಟ್ ಮಾಡ್ತಾ ಇಲ್ಲ. ಯಾವ ಚಿತ್ರರಂಗದಲ್ಲೂ ಸುತ್ತ ನಮಗೆ ಫೈನಾನ್ಷಿಯಲಿ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಏನು ಕೊಡ್ತಾ ಇಲ್ಲ. ನಮಗೆ ಸರ್ಕಾರ ಇಂಥ ಟೈಮ್ನಲ್ಲಿ ನಮ್ಮ ಕಲಾವಿದರುಗಳಿಗೆ ಒಂದು ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೊಸ ಕಾನೂನು ಮಾಡಿ ಅವ್ರಿಗೆ ದುಡ್ಡು ಆರ್ಥಿಕ ಸಹಾಯ ಮಾಡಿ ಒಳ್ಳೆಯದು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವೆಲ್ಲ ಕಲಾವಿದರು ಅಂದರೆ ಸಪೋರ್ಟ್ ಮಾಡ್ತೀರಾ, ನೀವೆಲ್ಲ ಮುಂದೆ ಬರಬೇಕು ಅಂತ ನಮಗೆಲ್ಲ ಸಹಾಯ ಮಾಡ್ತೀರಾ. ಆದರೆ ನಿಜಕ್ಕೂ ಕಲಾವಿದರು ನೋವು ಏನಿದೆ ಒಳಗಡೆ, ದಿನೇ 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 ಕಲಾವಿದರು ನೋವು ತಿಂತಾ ಇದ್ದಾರೆ. ತಾವು ದಯವಿಟ್ಟು ಅದ್ರ ಬಗ್ಗೆನೂ ಸಪ್ರೇಟಾಗಿ ಅಧ್ಯಯನ ಮಾಡಿ ನಮಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲ ತಾವೆಲ್ಲ ಬಂದಿದ್ದೀರಾ. ನಾವು ಯಾವ ರೀತಿ ನಿಮಗೆಲ್ಲ ಕೃತಜ್ಞತೆ ಬಯತು ಗೊತ್ತಿಲ್ಲ. ನನಗೆ 11 ಗಂಟೆಗೆ ಗೊತ್ತಾಯಿತು. ನಮ್ಮನೇನು ಇಲ್ಲೇ ಇರೋದು, ಯಾವಾಗ ಬರ್ತಾ ಇರ್ತೀನಿ ನಾನು. ಇವತ್ತು ತುಂಬ ದುಃಖ ಆಗ್ತಾ ಇದೆ, ನೋವು ಆಗ್ತಾ ಇದೆ ನನಗೆ. ದೇವರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಎಲ್ಲ ಕಲಾವಿದರು ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರಿಗೆ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.